ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ರಿಗೂ ಹೆಲ್ಪ್ಫುಲ್ ಆಗುವಂತಹ ವ್ಲಾಗ್ನೇ ಮಾಡ್ತಿದ್ದೀನಿ. ಇವಾಗ ನಾವು ಪ್ರತಿನಿತ್ಯ ಸ್ನಾನ ಮಾಡೋಕ್ಕಾಗಿರ್ಬೋದು, ಮುಖ ತೊಳೆಯೋಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾವು ಬಾತ್ರೂಮ್ನ ಬಳಸ್ತಿರ್ತೀವಿ. ಹಾಗಾಗಿ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಬಾತ್ರೂಮ್ ಫ್ಲೋರ್ ಏನಾಗಿರುತ್ತೆ, ತುಂಬ ಗಲೀಜಾಗಿರುತ್ತೆ. ಸ್ವಲ್ಪ ಕಲೆಗಳು ಹಾಗೆ ಕೂತ್ಕೊಂಡಿರುತ್ತೆ. ಎಷ್ಟೇ ವಾಶ್ ಮಾಡಿದ್ರೂ ಹೋಗ್ತಿರಲ್ಲ. ಕಾಲ್ ಮೇಲಿನ ಧೂಳಾಗಿರ್ಬೋದು ಅಥವಾ ನಾವು ಸ್ನಾನ ಮಾಡೋ ಆವಾಗ ಸೋಪಿನ ನೊರೆಗಳಾಗಿರ್ಬೋದು, ಅಲ್ಲಲ್ಲೇ ಕುತ್ಕೊಂಡು ಏನಾಗಿರುತ್ತೆ ಅಂದರೆ ತುಂಬ ಕಲೆಗಳು ಹಾಗೆ ಕಟ್ಕೊಂಡಿರುತ್ತೆ. ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೂ ಕೆಲವೊಂದು ಸಲ ಹೋಗ್ತಾನೆ ಇರಲ್ಲ. ಹಾಗಾಗಿ ನಾನು ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು, ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ಥರ ಬಾತ್ರೂಮ್ ಫ್ಲೋರ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಈ ವ್ಲಾಗ್ನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ನಾನು ಮೊದಲನೇದಾಗಿ ಒಂದು ಬೌಲ್ನ ತೊಗೊಂಡು ಒಂದು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ನಾನು ಪ್ರತಿ ಒಂದು ಟಿಪ್ಸ್ನ ಶೇರ್ ಮಾಡಬೇಕಿದ್ರು ಈ ನಿಂಬೆಹಣ್ಣಂತೂ ಯೂಸ್ ಮಾಡೇ ಮಾಡ್ತೀನಿ. ಯಾಕಂದರೆ ಕ್ಲೀನಿಂಗಿಗಂತೂ ನಾನು ಹೇಳೋ ಹಾಗೆ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಕ್ಲೀನಿಂಗಿಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಆರ್ಟಿಫಿಷಿಯಲ್ ಆದ ಯಾವುದೇ ರೀತಿಯಾದಂಥ ಆ್ಯಸಿಡ್ನ ಬಳಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಿಂಬೆಹಣ್ಣಂತೂ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಸಿಗುವಂಥ ಏನು ಇಂಡೈರೆಕ್ಟಾಗಿ ನಮಗೆ ಸಿಟ್ರಿಕ್ ಆ್ಯಸಿಡ್ ಅಂತದ್ದು ಸಿಗೋ ಸಿಗೋ ಹೊತ್ತಲ್ಲಿ ನಾವು ಬೇರೆ ಆ್ಯಸಿಡ್ನ ತೊಗೊಂಡು ಬರೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಇಲ್ಲಿ ನಿಂಬೆಹಣ್ಣನ್ನ ಬಳಸಿದ್ದೀನಿ. ನಿಮ್ಮ ಬಾತ್ರೂಮ್ ಸೈಜ್ನ ನೋಡಿಕೊಂಡು ಅಥವಾ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ನಿಂಬೆಹಣ್ಣನ್ನ ತೊಗೋಬೋದು. ನಾನಿಲ್ಲಿ 1.5 ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ಜ್ಯೂಸ್ನ ಈ ಥರ ನೀಟಾಗಿ ಇದಕ್ಕೆ ನಾನು ಜ್ಯೂಸ್ನ ತಗೊಂಡು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ಸಬ್ಸ್ಕ್ರಿಪ್ಷನ್, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಇವಾಗ ನಿಂಬೆಹಣ್ಣನ್ನು ಏನು ಜ್ಯೂಸ್ನ ತೊಗೊಂಡಾದ್ಮೇಲೆ ನಾವು ಒಂದು ಈನೋನ ತೊಗೊಂಡಿದ್ದೀನಿ. ಈನೋನು ಅಷ್ಟೇ ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟು ನೀಟಾಗಿ ನಿಂಬೆಹಣ್ಣು ಜೊತೆ ಆ್ಯಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈನೋ ಅಂತೂ ಇವಾಗ ಎಲ್ಲ ಶಾಪಲ್ಲೂ ಸಿಗುತ್ತೆ. ₹5 ₹10 ಒಳಗಡೆ ನಮಗೆ ಈನೋ ಸಿಗುತ್ತೆ. ಇದನ್ನು ಹಾಕಿದ ತಕ್ಷಣ ನಾನು ಅಡುಗೆಗೆ ಬಳಸೋವಂಥ ಕುಕ್ಕಿಂಗ್ ವಿನೇಗರ್ನ ತೊಗೊಂಡಿದ್ದೀನಿ. ಕೆಲವೊಬ್ರು ಯಾರೋ ನನಗೆ ಕಮೆಂಟ್ ಮಾಡಿದ್ರು, ಯಾವ ವಿನೇಗರ್ನ ಬಳಸ್ತೀರಾ ಅಂತ. ನಾನು ಎಲ್ಲದಕ್ಕೂ ಅಷ್ಟೇ ಕುಕ್ಕಿಂಗ್ ವಿನೇಗರ್ನ ಬಳಸ್ತೀನಿ. ಕುಕ್ಕಿಂಗ್ ವಿನೇಗರ್ ಇದ್ದರೆ ಸಾಕು, ಅದೇ ನೀಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಡಾ ಪೌಡ್ರನ್ನ, ಅಡುಗೆಗೆ ಏನು ಬಳಸ್ತೀವಲ್ಲ ನಾವು ಆ ಸೋಡಾ ಪೌಡ್ರನ್ನ ಬಳಸ್ತಿದ್ದೀನಿ. ನೋಡಿ, ಆಲ್ರೆಡಿ ಇದು ಎಲ್ಲ ಆ್ಯಕ್ಟಿವ್ ಆಗೋಕ್ಕೆ ಶುರುವಾಗಿದೆ. ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಆಗುತ್ತೆ. ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ನ ಬಳಸೋ ಅಂಥ ಅವಶ್ಯಕತೆ ಇಲ್ಲ. ಇದೇ ಆ್ಯಸಿಡ್ ಥರ ವರ್ಕ್ ಆಗುತ್ತೆ ಅಂದರೆ ತಪ್ಪಾಗಲ್ಲ. ನೋಡ್ತಿರ್ಬೋದು, ಇದಕ್ಕೆ ನಾವು ಏನು ಪ್ರತಿನಿತ್ಯ ಸ್ನಾನಕ್ಕೆ ಬಳಸ್ತೀವಲ್ಲ ಆ ಶಾಂಪೂನ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನಾನು ಶಾಂಪೂನ ಸೇರಿಸ್ಕೊಂಡಾದ್ಮೇಲೆ ವಿಮ್ ಲಿಕ್ವಿಡ್ನ ಬಳಸ್ತಿದ್ದೀನಿ, ಅಥವಾ ಸೋಪಿನ ಏನು ನಾವು ಪ್ರತಿನಿತ್ಯ ಪಾತ್ರೆ ತೊಳೆಯೋಕ್ಕೆ ಬಳಸ್ತೀವಲ್ಲ ಜೆಲ್ನ, ಅದನ್ನು ಬಳಸಿದ್ರೆ ಆಗುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಜೆಲ್ ಇಲ್ಲ ಅಂದರೂ ನೀವು ಇದಕ್ಕೆ ಬದಲಾಗಿ ನೀವು ಸೋಪಿನ ಪೌಡ್ರನ್ನ ಕೂಡ ಬಳಸ್ಬೋದು. ಅದರಲ್ಲಿ ಏನು ತಪ್ಪಿಲ್ಲ, ಅಥವಾ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಲಿಕ್ವಿಡ್ ಬದಲಾಗಿ ನೀವು ಸೋಪಿನ ಪೌಡ್ರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಅದನ್ನು ಬಳಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಲಿಕ್ವಿಡ್ ರೆಡಿ ಆಗುತ್ತೆ. ನೀವು ಇಷ್ಟೇನಾ ಅನ್ಬೋದು, ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಹಾಗೆ ಎಷ್ಟು ಗಲೀಜಾಗಿರೋಂಥ ಬಾತ್ರೂಮ್ ಫ್ಲೋರ್ನು ಕೂಡ ಎಷ್ಟು ಇಮಿಡಿಯೇಟಾಗಿ ಕ್ಲೀನ್ ಮಾಡುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ನೋಡಿ, ಇವಾಗ ಬಾತ್ರೂಮಲ್ಲಿ ಈ ಥರ ಕಾಲ್ ಮೇಲಿರೋ ಧೂಳಾಗಿರ್ಬೋದು, ಸ್ನಾನ ಮಾಡಬೇಕಿದ್ರೆ ಸೋಪಿನ ನೊರೆಗಳಾಗಿರ್ಬೋದು, ಕಲೆಗಳು ಹಾಗೆ ಕುತ್ಕೊಂಡಿರುತ್ತೆ. ಎಲ್ಲೆಲ್ಲಿ ಕಲೆ ಆಗಿರುತ್ತೆ ಅಥವಾ ಇಡೀ ಬಾತ್ರೂಮ್ ಫ್ಲೋರಿಗೆ ನಾವು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ
ಚೆಕ್ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ನೋಡಿ ಈ ಥರ ಲಿಕ್ವಿಡ್ನ ಹಾಕಿದ್ಮೇಲೆ ನಾವು ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇತ್ತು ಅಂದರೆ 5 ನಿಮಿಷ ಬಿಟ್ಟರು ನಡೆಯುತ್ತೆ. ಈ ಥರ 5 ನಿಮಿಷ ಬಿಟ್ಟಾಗ ಒಂದು ಸ್ವಲ್ಪ ಡ್ರೈ ಆದಂಗೆ ಆಯಿತು ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಈ ಥರ ಯಾವ ಸ್ಕ್ರಬ್ಬರಿಂದ ನೀವು ಯೂಶ್ವಲಿ ಬಾತ್ರೂಮ್ನ ಕ್ಲೀನ್ ಮಾಡ್ತೀರಲ್ಲ, ಅದರಿಂದ ನೀವು ಈ ಥರ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಕ್ಲೀನ್ ವಾಶ್ ಮಾಡಬೇಕು ಅಂತ ಏನೂ ಇಲ್ಲ. ಏನಂದರೆ ಸ್ವಲ್ಪ ಈ ಥರ ಒಂದು ಬ್ರಷ್ನ ಅಥವಾ ಸ್ಕ್ರಬ್ಬರ್ನ ತೊಗೊಂಡು ಒಂದು ಸ್ವಲ್ಪ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ. ನಾವು ಈ ಲಿಕ್ವಿಡ್ನ ಹಾಕಿದ ತಕ್ಷಣವೇ ಆಲ್ಮೋಸ್ಟ್ ಎಲ್ಲ ಕಲೆಗಳು ಬಿಟ್ಕೊಳ್ತಾ ಬರುತ್ತೆ. ಹಾಗಾಗಿ ಈ ಥರ ಜಾಸ್ತಿ ಪ್ರೆಷರ್ ಹಾಕ್ಕೊಳ್ದೆ ನೀವು ಯಾವ ಸ್ಕ್ರಬ್ಬರ್ನ ಬಳಸ್ತಿರಲ್ಲ ನೀವು ಪ್ರತಿನಿತ್ಯ ಬಾತ್ರೂಮ್ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ, ಆ ಸ್ಕ್ರಬ್ಬರ್ನ ಬಳಸಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ನೊರೆ ಫಾರ್ಮ್ ಎಲ್ಲ ಎಷ್ಟಾಗ್ತಿದೆ. ನಾವು ಶಾಂಪೂನ ಬಳಸಿರೋದ್ರಿಂದ ಅದ್ರ ಫ್ರೇಗ್ರೆನ್ಸ್ ಕೂಡ ಹಾಗೇ ಇರುತ್ತೆ. ನೋಡ್ಬೋದು ಇಲ್ಲಿ ನಾನು ಟ್ಯಾಪ್ಗಳನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಟ್ಯಾಪ್ ಕ್ಲೀನ್ ಮಾಡೋ ಅಂಥ ಒಂದು ಟಿಪ್ಸ್ನ ಅಥವಾ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇದ್ರ ಏನು ಲಿಕ್ವಿಡ್ನ ನಾನು ಹೋಮ್ ಮೇಡ್ ಅಥವಾ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಎಷ್ಟು ನೀಟಾಗಿ ಕಲೆಗಳು ಹೋಗ್ತಿದೆ ಅಂದರೆ, ಎಷ್ಟೇ ಹಾರ್ಡ್ ವಾಟರ್ ಇದ್ರೂ ಕೂಡ ಟ್ಯಾಪ್ ಮೇಲೆ ಎಷ್ಟೇ ಉಪ್ಪು ನೀರಿನ ಕಲೆಗಳಿದ್ರೂ ಕೂಡ ಒಂದೇ ನಿಮಿಷದಲ್ಲಿ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂದರೆ ನೀವೇ ನೋಡ್ತಿದ್ದೀರಾ. ಈ ವ್ಲಾಗ್ ನಿಮ್ಗೇನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಯಾವುದೇ ರೀತಿಯಾದಂಥ ಆ್ಯಸಿಡ್ನ ಬಳಸದೆ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ನಿಮಗೇನಾದರೂ ಬೇಕು ಅಂದರೆ ಒಂದ್ಸಲ ನನ್ನ ಚಾನಲ್ ಪೇಜನ್ನು ಚೆಕ್ ಮಾಡಿ, ಖಂಡಿತವಾಗ್ಲೂ ಅಲ್ಲಿರುತ್ತೆ. ನೋಡ್ಬೋದು ಈ ಥರ ಟ್ಯಾಪ್ ಎಲ್ಲ ನಾನು ಬಾತ್ರೂಮ್ ಕ್ಲೀನ್ ಮಾಡಬೇಕಿದ್ರೇ ಒಂದ್ಸಲ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋತೀನಿ. ಆವಾಗ ನಮಗೆ ಒಟ್ಟಿಗೆ ಎಲ್ಲ ಕೆಲಸ ಆಗುತ್ತೆ, ಒಂದೊಂದೇ ಕೆಲಸ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ ಇವಾಗ ಎಷ್ಟು ಗಲೀಜೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ನಾನು ಕ್ಲೀನ್ ಮಾಡಿ ಈ ಲಿಕ್ವಿಡ್ ಹಾಕಿ ಒಂದು ಸ್ವಲ್ಪ ಸ್ಕ್ರಬ್ಬರಿಂದ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ಗಲೀಜೆಲ್ಲ ಹೋಗ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗ್ತಿದೆ ಅಥವಾ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನನ್ನ ಚಾನಲ್ಗೆ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಖಂಡಿತವಾಗ್ಲೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಗಲೀಜೆಲ್ಲ ಹೋಗಿದೆ. ಮೊದಲನೇದಾಗಿ ಫಸ್ಟ್ ತೋರಿಸಿದಾಗ ಯಾವ ಥರ ಫ್ಲೋರ್ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ ಖಂಡಿತವಾಗ್ಲೂ ನೋಡ್ತಿದ್ದೀರಾ ನೀವು. ಈ ವ್ಲಾಗ್ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ಬೇರೆ ಥರ ಯಾವುದಾದ್ರೂ ವ್ಲಾಗ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.